ನಿರಂತರವಾಗಿ ನರೇಂದ್ರ ಮೋದಿ ಅವರ ಮೇಲೆ ಅಪಪ್ರಚಾರಗಳನ್ನು ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಗೋದ್ರಾ ಹಗರಣವನ್ನು ತೆಗಿತಾ ಇದ್ದಾರೆ. ಸಿಖ್ ನರಮೇಧವನ್ನ ಮಾಡಿ ಸಹಸ್ರಾರು ಸಿಖ್ಖರನ್ನ ಕೊಂದಿರುವ ಕಾಂಗ್ರೆಸ್ ಈ ದೇಶದಲ್ಲಿ ಭಯೋತ್ಪಾದಕರನ್ನು ಸೃಷ್ಟಿ ಮಾಡಿ ಭಯೋತ್ಪಾದನೆಗೆ ಪ್ರೇರಣೆ ಕೊಟ್ಟಿರ್ತಕ್ಕಂಥ ಭಯೋತ್ಪಾದಕ ಕಾಂಗ್ರೆಸ್, ಈ ದೇಶದಲ್ಲಿ ಖಾಲಿಸ್ತಾನವಾದಿಗಳಿಗೆ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್, ಈ ದೇಶದಲ್ಲಿ ದಾವೂದ್ ಇಬ್ರಾಹಿಂನಂತ ಜನರನ್ನ ರಕ್ಷಣೆ ಮಾಡಿರ್ತಕ್ಕಂಥ ಕಾಂಗ್ರೆಸ್, ಈ ದೇಶದಲ್ಲಿ ಯಾಸಿನ್ ಬಡ್ಕಳ್ನಂತವರಿಗೆ ರಕ್ಷಣೆ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಇವತ್ತು ನರೇಂದ್ರ ಮೋದಿ ಅವರ ಮೇಲೆ ಗೋದ್ರಾ ಹಗರಣವನ್ನು ಹೇಳ್ತಾರೆ. ಬಂಧುಗಳೇ, ಸಹಸ್ರಾರು ಸಿಖ್ಖರನ್ನ ಕೊಂದಿರ್ತಕ್ಕಂಥ ಕಾಂಗ್ರೆಸ್ ನರಮೇಧದಲ್ಲಿ ಮನುಷ್ಯರನ್ನ ಕೊಲ್ಲುವುದಕ್ಕೆ ಇನ್ನೊಂದು ಹೆಸರು ಇದ್ರೆ ಅದು ಕಾಂಗ್ರೆಸ್. ಬಂಧುಗಳೇ, ಕಾಂಗ್ರೆಸ್ ಅಂತಹ ಕಾಂಗ್ರೆಸ್ ನರೇಂದ್ರ ಮೋದಿ ಅವರ ಮೇಲೆ ಹೇಳಿಕೆ ಕೊಡ್ತದೆ. ಜನ ಇವತ್ತು ನಿಶ್ಚಯ ಮಾಡಿದ್ದಾರೆ. ಒಂದು ಕಡೆಯಿಂದ ಇವರ ಭ್ರಷ್ಟಾಚಾರ, ಇನ್ನೊಂದು ಕಡೆಯಿಂದ ವೈಫಲ್ಯ ಆಡಂತ ಮನಮೋಹನ್ ಸಿಂಗ್ ರನ್ನು. ಪಾಕಿಸ್ತಾನ ಈ ದೇಶದ ಮೇಲೆ ದಾಳಿಯನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದೆ. ಈ ದೇಶದ ಮೇಲೆ ಒಂದು ವರ್ಷದಲ್ಲಿ 3 ಬಾರಿ ಸೈನಿಕರ ಹತ್ಯೆಯನ್ನು ಮಾಡಿತು. ಭಾರತೀಯ ಸೈನಿಕರನ್ನ ಕೊಲೆ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಮನಮೋಹನ್ ಸಿಂಗ್ ಮೌನ ಆಗಿದ್ದಾರೆ. ಪಾಕಿಸ್ತಾನ ಕಾಲ್ ತೆರೆದು ಯುದ್ಧಕ್ಕೆ ಸಿದ್ಧರಾದಾಗ ಮನಮೋಹನ್ ಸಿಂಗ್ ಮೌನ ಆಗಿದ್ದಾರೆ. ಚೀನಾ ಇನ್ನೊಂದು ಕಡೆಯಿಂದ ದೇಶದ ಒಳಗೆ ನುಸುಳ್ತಾ ಇದೆ. ಬಾಂಗ್ಲಾದೇಶಿಗರು ಅಸ್ಸಾಂನಂತ ಪ್ರದೇಶಗಳಲ್ಲಿ ಗಲಭೆಗಳನ್ನು ಸೃಷ್ಟಿ ಮಾಡಿ ತಮ್ಮ ಕೈವಶ ಮಾಡುವಂತ ಎಲ್ಲ ಪ್ರಯತ್ನಗಳಲ್ಲಿ ಕೈ ಹಾಕ್ತಾ ಇದ್ದಾರೆ. ಜಗತ್ತಿನ ಬೇರೆ ಬೇರೆ ದೇಶಗಳು ಭಾರತದ ಮೇಲೆ ನುಸುಳುವಂತ ಪ್ರಯತ್ನ ಮಾಡಿದ್ರೆ ಮನಮೋಹನ್ ಸಿಂಗ್ ಮೌನವಾಗಿದ್ದಾರೆ. ಬಂಧುಗಳೇ, ಮನಮೋಹನ್ ಸಿಂಗ್ ಮೌನವಾಗಿದ್ದಾರೆ.